ಸಾರಿಗೆ ನೌಕರರ ರಜೆ ರದ್ದು ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಾಳೆ ರಜೆ ಹಾಕಿದ ಸಾರಿಗೆ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ಅಸ್ತ್ರಗಳ ಆರಂಭ ಅದು ನೋಡಿ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆ ಯಾರು ರಜೆ ತಗೊಂಡಿದ್ದಾರೋ ಆ ರಜೆ ರದ್ದು ಮಾಡಬೇಕು. ನಾಳೆ ರಜೆ ಹಾಕಿದ ಸಾರಿಗೆ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆ ಇಲಾಖೆಯಿಂದ ನೌಕರರಿಗೆ ಈ ರೀತಿ ಎಚ್ಚರಿಸುವಂತ ಕೆಲಸ ಆಗ್ತಾ ಇದೆ. ಸಾರಿಗೆ ನೌಕರರ ರಜೆ ರದ್ದು ಮಾಡೋದಕ್ಕೆ ಸೂಚನೆ ಬಂದಿರುವ ಹಿನ್ನೆಲೆ ಎಲ್ಲಾ ರಜೆ ರದ್ದು ಮಾಡೋದಕ್ಕೆ ಇಲಾಖೆ ಸೂಚಿಸಿದೆ. ಹಲವರು ರಜೆ ಹಾಕಿ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿದ್ದಾರೆ. ಸಂಘಟಿತ ಹೋರಾಟ ಅಂತ ಈಗಾಗಲೇ ಸಾರಿಗೆ ನೌಕರರು ಹೇಳಿದ್ದಾರೆ. ಒಬ್ಬರೋ ಇಬ್ಬರೋ ಒಂದು 10 ಜನ ಡಿಪೋದಲ್ಲಿ ಇರ್ತೀವಿ, ಒಂದು 5 ಜನ ಪ್ರೊಟೆಸ್ಟ್ ಹೋಗ್ತೀವಿ, ಅದ್ಯಾವುದು ಇಲ್ಲ, ಎಲ್ಲರೂ ಪ್ರೊಟೆಸ್ಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಯಾರು ರಜೆ ಹಾಕಿದಾರೋ ಅವರ ರಜೆ ರದ್ದು ಮಾಡಿ, ರಜೆ ಹಾಕೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಇಲಾಖೆಯಿಂದ ಸೂಚನೆ ಬಂದಿದೆ. ಆದರೆ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಈಗಾಗಲೇ ಹೇಳಿದ್ದಾರೆ. ಏನ್ ರಜೆ ತಗೊಂಡವ್ರು ಎಲ್ಲರನ್ನು ಮನೆ ಕಳಿಸ್ತೀರಾ? ಕಳಿಸಿ. ಎಷ್ಟು ಜನರನ್ನ ಕಳಿಸ್ತೀರಿ? ಇಲಾಖೆ ಬಾಗ್ಲು ಹಾಕ್ತೀರಾ? ಎಲ್ಲರನ್ನು ಮನೆ ಕಳಿಸಿ, ಬಾಗ್ಲು ಬೀಗ ಹಾಕೊಂಡು ಮನೆಗೆ ಹೋಗ್ಬಿಡ್ತೀರಾ? ಇಲಾಖೆನ ಮುಚ್ಚೋದಕ್ಕೆ ಬಂದಿದ್ದೀರಾ ನೀವು? ಈ ಪ್ರಶ್ನೆಗಳನ್ನ ಸಾರಿಗೆ ನೌಕರರು ಮಾಡ್ತಾ ಇದ್ದಾರೆ. ಈಗ ವಿಶ್ವಾಸಕ್ಕೆ ತಗೊಂಡು ಇಲಾಖೆಯನ್ನ ಮುನ್ನಡೆಸಬೇಕಾದಂತ ಅನಿವಾರ್ಯತೆ ಮುಖ್ಯಮಂತ್ರಿಗಳ ಮೇಲೆ ಇದೆ, ಇಲಾಖಾ ಅಧಿಕಾರಿಗಳ ಮೇಲಿದೆ. ಅದನ್ನ ಮಾಡಿ ಅನ್ನುವಂಥದ್ದು ಸಾರಿಗೆ ನೌಕರರ ಆಗ್ರಹ. ವಿಶ್ವಾಸಕ್ಕೆ ತಗೊಳ್ಳೋದಂತಂದ್ರೆ ಬೇಡಿಕೆಗಳನ್ನ ಈಡೇರಿಸೋದು ಒಂದೇ ಅಂತ ಅಲ್ಲ, ವ್ಯವಸ್ಥಿತವಾಗಿ ಅವರಿಗೆ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಬೇಕಲ್ವಾ? ಅದು ಆಗಬೇಕು ಅಂತ ಸಾರಿಗೆ ನೌಕರರು ಈಗ ಕೇಳಿಕೊಳ್ತಾ ಇದ್ದಾರೆ. 9 ಬೇಡಿಕೆಗಳಿದೆ ಮುಖ್ಯವಾಗಿ. ಸೊ ಈಗ ಎಸ್ಮಾ ಅಸ್ತ್ರ, ರಜೆಗಳನ್ನ ರದ್ದು ಮಾಡುವಂತಹ ಅಸ್ತ್ರ, ಇತ್ಯಾದಿ ಅಸ್ತ್ರಗಳ ಬಳಕೆ ಇನ್ನ ಆಗತ್ತೆ. ಸಾರಿಗೆ ನೌಕರರಂತೂ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾವು ಇದ್ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಸಾರಿಗೆ ನೌಕರರ ಮುಷ್ಕರ ಶತಸಿದ್ಧ, ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಅಂತ ಹೇಳಿದ್ದಾರೆ. ಇನ್ನ ಈ ಸಾರಿಗೆ ನೌಕರರ ಮುಖಂಡರು ಅನಂತ ಸುಬ್ರಾವ್ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಎಸ್ಮಾ ಜಾರಿಗೆ ತಂದ್ರೆ ಸಿದ್ದರಾಮಯ್ಯ ಭಸ್ಮ. ನೀವೇನ್ ಜೈಲಿಗೆ ಹಾಕ್ತೀರಾ? 1,16,000ಕ್ಕೂ ಹೆಚ್ಚು ಸಿಬ್ಬಂದಿ ಇದೀವಿ ನಾವು. ಎಲ್ಲಿ ತುಂಬ್ತೀರಿ ಅವ್ರನ್ನ ನೀವು ಜೈಲಿಗೆ ತುಂಬಿದ್ರೆ ಅವ್ರಿಗೆ ಊಟ ಹಾಕ್ಬೇಕಲ್ಲ, ಆ ಊಟ ಹಾಕೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಅನಂತ ಸುಬ್ರಾವ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಒಂದು ದಿನಾನು ಇಟ್ಕೊಳಕ್ಕಾಗಲ್ಲ ನಿಮ್ಮನ್ನ ಜೈಲಲ್ಲಿ, ಸಾರಿಗೆ ನೌಕರರನ್ನ. ಇವೆಲ್ಲವನ್ನ ಯೋಚಿಸಿ ನೀವು. ನಮ್ಮ ಅಗತ್ಯ ಇದೆ ಅಂತ ಹೇಳಿ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ, ಆದ್ರೆ ನಮ್ಮದು ಜೀವನ ಇದೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ಸಂಸಾರ ಇದೆ, ಎಲ್ಲ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ. ನೀವೇ ಟ್ಯಾಕ್ಸ್ ಹಾಕ್ತೀರಿ ಎಲ್ಲದಕ್ಕೂ, ಮತ್ತೆ ನಮಗೆ ಸಂಬಳ ಬೇಡವಾ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆ ಆಗಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಇವತ್ತಿನ ಮೀಟಿಂಗ್ ನಲ್ಲಿ ಉತ್ತರ ಕೊಡಬೇಕಾಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಏನಂತಂದ್ರೆ, ಈಗ ಮೀಟಿಂಗ್ ಆರಂಭ ಆಗಿದೆ ಮುಖ್ಯಮಂತ್ರಿಗಳ ಜೊತೆಗೆ. ಸಾರಿಗೆ ನೌಕರರು ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ. ಮುಖ್ಯಮಂತ್ರಿಗಳು ಯಾವುದಕ್ಕೆ ಓಕೆ ಅಂತಾರೆ, ಯಾವುದಕ್ಕೆ ನಾಟ್ ಓಕೆ ಅಂತಾರೆ. ಅಂತಿಮವಾಗಿ ನಾಳೆಯಿಂದ ಮುಷ್ಕರ ಸ್ಟಾರ್ಟ್ ಅಥವಾ ಇಲ್ವಾ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗ್ಲಿಕ್ಕಿದೆ. ಮುಖ್ಯವಾಗಿ 38 ತಿಂಗಳ ಅರಿಯರ್ಸ್ ಕೊಡಬೇಕು ಸರ್ಕಾರ, ಸಂಬಳವನ್ನ ಹೆಚ್ಚು ಮಾಡಬೇಕು, ಹಕ್ಕಿನ ರಜೆಯನ್ನ ಕೊಡಲೇಬೇಕು, ಮೀನಮೇಷ ಮಾಡುವಂತಿಲ್ಲ. ಈ ರೀತಿ ಹಲವು ಬೇಡಿಕೆಗಳಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಮೀಟಿಂಗ್ ಸ್ಟಾರ್ಟ್ ಆಯ್ತಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸಾರಿಗೆ ಇಲಾಖೆಯ ಎಲ್ಲಾ ನೌಕರರ ಸಂಘಟನೆಗಳು ಕೂಡ ಈಗಾಗಲೇ ಮೀಟಿಂಗ್ಗೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ ಪ್ರಾರಂಭವಾಗುತ್ತೆ. ಕೆಎಸ್ಆರ್ಟಿಸಿ ನಿಗಮದ ಅಧಿಕಾರಿಗಳು, ಬಿಎಂಟಿಸಿ ನಿಗಮದ ಅಧಿಕಾರಿಗಳ ಜೊತೆಗೆ ಇನ್ನಿತರ ಸಾರಿಗೆ ಇಲಾಖೆ ಅಧಿಕಾರಿ ಎಲ್ಲರೂ ಕೂಡ ಈಗ ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ಈಗ ಸಾರಿಗೆ ಸಂಘಟನೆಗಳ ಬೇಡಿಕೆ ಇರುವಂತದ್ದು 2 ಪ್ರಮುಖವಾಗಿ. ಒಂದು, ಇನ್ನು 38 ತಿಂಗಳ ಅರಿಯರ್ಸ್ ಏನಿದೆ ಅದನ್ನ ಪಾವತಿ ಮಾಡಬೇಕು. ಅಂದ್ರೆ ಸುಮಾರು 1,800 ಕೋಟಿ ರೂಪಾಯಿ ಈ ತತ್ಕ್ಷಣಕ್ಕೆ ಪಾವತಿ ಮಾಡಬೇಕು. ಇನ್ನು ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ದರ ನಿಗದಿ ಮಾಡಬೇಕು ಅನ್ನೋದು ಕೂಡ ಈಗ ಸಂಘಟನೆಗಳ ವಾದವಾಗಿರುವಂತದ್ದು. ಈ 2 ಬೇಡಿಕೆಯಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ನಾಳೆಯ ಮುಷ್ಕರ ಏನಿದೆ ಆ ಮುಷ್ಕರನ ಕೈ ಬಿಡೋದಕ್ಕೆ ಸಂಘಟನೆಗಳು ಕೂಡ ಈಗ ಒಪ್ಪಿಗೆಯನ್ನು ಸೂಚಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಸರ್ಕಾರ ಆರ್ಥಿಕವಾಗಿ ಎಲ್ಲಾ ಸಾಧಕ ಬಾಧಕ ನೋಡ್ತಾ ಹೋದ್ರೆ ಈ ಒಂದು ಬೇಡಿಕೆಗಳನ್ನ ಈಡೇರಿಕೆ ಮಾಡೋದು ಸಾಧ್ಯವಿಲ್ಲ. ಹೀಗಾಗಿ ಇವತ್ತಿನ ಸಿಎಂನ ಸಭೆ ಏನಿದೆ ಅದು ಸಾಕಷ್ಟು ಮಹತ್ವದಾಗಿರುವಂತದ್ದು. ಮುಖ್ಯಮಂತ್ರಿಗಳು ಈ ಸಂಘಟನೆಗಳಿಗೆ ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ ದೊಡ್ಡ ಚಾಲೆಂಜಿಂಗ್. ಯಾಕಂದ್ರೆ ನಾಳೆ ರಾಹುಲ್ ಗಾಂಧಿ ಅವರದ್ದು ಕೂಡ ಒಂದು ಪ್ರತಿಭಟನಾ ರ್ಯಾಲಿ ಇದೆ ರಾಜ್ಯದಲ್ಲಿ. ಹೀಗಾಗಿ ಆ ರ್ಯಾಲಿಯಿಂದ ಕೂಡ ತಪ್ಪಿಸ್ಕೋಬೇಕು. ಆ
ಸಂದರ್ಭದಲ್ಲೂ ಕೂಡ ಸಾರಿಗೆ ಸಂಘಟನೆ ಎಲ್ಲರೂ ಕೂಡ ಹೋಗಿ ಪ್ರತಿಭಟನೆ ಮಾಡಿದಾಗ ದೊಡ್ಡ ಮುಜುಗರ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಘಟನೆಯನ್ನು ಮನವೊಲಿಸುವಂತಹ ಕೆಲಸವನ್ನ ಮಾಡುವಂತಹ ಸರ್ವ ಪ್ರಯತ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಓಕೆ ಫೈನ್ ಮುತ್ತಪ್ಪ, ಸಂಪರ್ಕ ಮಾಡ್ತೀನಿ ಮತ್ತೆ. ಸಾರಿಗೆ ನೌಕರರ ರಜೆ ರದ್ದು ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಾಳೆ ರಜೆ ಹಾಕಿದ ಸಾರಿಗೆ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ಅಸ್ತ್ರಗಳ ಆರಂಭ ಅದು ನೋಡಿ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆ ಯಾರು ರಜೆ ತಗೊಂಡಿದ್ದಾರೋ ಆ ರಜೆ ರದ್ದು ಮಾಡಬೇಕು. ನಾಳೆ ರಜೆ ಹಾಕಿದ ಸಾರಿಗೆ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆ ಇಲಾಖೆಯಿಂದ ನೌಕರರಿಗೆ ಈ ರೀತಿ ಎಚ್ಚರಿಸುವಂತ ಕೆಲಸ ಆಗ್ತಾ ಇದೆ. ಸಾರಿಗೆ ನೌಕರರ ರಜೆ ರದ್ದು ಮಾಡೋದಕ್ಕೆ ಸೂಚನೆ ಬಂದಿರುವ ಹಿನ್ನೆಲೆ ಎಲ್ಲಾ ರಜೆ ರದ್ದು ಮಾಡೋದಕ್ಕೆ ಇಲಾಖೆ ಸೂಚಿಸಿದೆ. ಹಲವರು ರಜೆ ಹಾಕಿ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿದ್ದಾರೆ. ಸಂಘಟಿತ ಹೋರಾಟ ಅಂತ ಈಗಾಗಲೇ ಸಾರಿಗೆ ನೌಕರರು ಹೇಳಿದ್ದಾರೆ. ಒಬ್ಬರೋ ಇಬ್ಬರೋ ಒಂದು 10 ಜನ ಡಿಪೋದಲ್ಲಿ ಇರ್ತೀವಿ, ಒಂದು 5 ಜನ ಪ್ರೊಟೆಸ್ಟ್ ಹೋಗ್ತೀವಿ, ಅದ್ಯಾವುದು ಇಲ್ಲ, ಎಲ್ಲರೂ ಪ್ರೊಟೆಸ್ಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಯಾರು ರಜೆ ಹಾಕಿದಾರೋ ಅವರ ರಜೆ ರದ್ದು ಮಾಡಿ, ರಜೆ ಹಾಕುವವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಇಲಾಖೆಯಿಂದ ಸೂಚನೆ ಬಂದಿದೆ. ಆದ್ರೆ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಈಗಾಗಲೇ ಹೇಳಿದ್ದಾರೆ. ಏನ್ ರಜೆ ತಗೊಂಡವ್ರು ಎಲ್ಲರನ್ನು ಮನೆ ಕಳಿಸ್ತೀರಾ? ಕಳಿಸಿ. ಎಷ್ಟು ಜನರನ್ನ ಕಳಿಸ್ತೀರಿ? ಇಲಾಖೆ ಏನೇನು ಬಾಗ್ಲು ಹಾಕ್ತೀರಾ? ಎಲ್ಲರನ್ನು ಮನೆ ಕಳಿಸಿ. ಬಾಗ್ಲು ಬೀಗ ಹಾಕೊಂಡು ಮನೆಗೆ ಹೋಗ್ಬಿಡ್ತೀರಾ? ಇಲಾಖೆನ ಮುಚ್ಚೋದಕ್ಕೆ ಬಂದಿದ್ದೀರಾ ನೀವು? ಈ ಪ್ರಶ್ನೆಗಳನ್ನ ಸಾರಿಗೆ ನೌಕರರು ಮಾಡ್ತಾ ಇದ್ದಾರೆ. ಈಗ ವಿಶ್ವಾಸಕ್ಕೆ ತಗೊಂಡು ಇಲಾಖೆಯನ್ನ ಮುನ್ನಡೆಸಬೇಕಾದಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳ ಮೇಲೆ ಇದೆ, ಇಲಾಖಾ ಅಧಿಕಾರಿಗಳ ಮೇಲಿದೆ. ಅದನ್ನ ಮಾಡಿ ಅನ್ನುವಂಥದ್ದು ಸಾರಿಗೆ ನೌಕರರ ಆಗ್ರಹ. ವಿಶ್ವಾಸಕ್ಕೆ ತಗೊಳ್ಳೋದಂತಂದ್ರೆ ಬೇಡಿಕೆಗಳನ್ನ ಈಡೇರಿಸೋದು ಒಂದೇ ಅಂತ ಅಲ್ಲ, ವ್ಯವಸ್ಥಿತವಾಗಿ ಅವರಿಗೆ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಬೇಕಲ್ವಾ? ಅದು ಆಗ್ಬೇಕು ಅಂತ ಸಾರಿಗೆ ನೌಕರರು ಈಗ ಕೇಳಿಕೊಳ್ತಾ ಇದ್ದಾರೆ. 9 ಬೇಡಿಕೆಗಳಿವೆ ಮುಖ್ಯವಾಗಿ. ಸೊ ಈಗ ಎಸ್ಮಾ ಅಸ್ತ್ರ, ರಜೆಗಳನ್ನ ರದ್ದು ಮಾಡುವಂತ ಅಸ್ತ್ರ, ಇತ್ಯಾದಿ ಅಸ್ತ್ರಗಳ ಬಳಕೆ ಇನ್ನ ಆಗತ್ತೆ. ಸಾರಿಗೆ ನೌಕರರಂತೂ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾವು ಇದ್ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಸಾರಿಗೆ ನೌಕರರ ಮುಷ್ಕರ ಶತಸಿದ್ಧ, ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಅಂತ ಹೇಳಿದ್ದಾರೆ. ಇನ್ನ ಈ ಸಾರಿಗೆ ನೌಕರರ ಮುಖಂಡರು ಅನಂತ ಸುಬ್ರಾವ್ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಎಸ್ಮಾ ಜಾರಿಗೆ ತಂದ್ರೆ ಸಿದ್ದರಾಮಯ್ಯ ಭಸ್ಮ. ನೀವೇನ್ ಜೈಲಿಗೆ ಹಾಕ್ತೀರಾ? 1,16,000ಕ್ಕೂ ಹೆಚ್ಚು ಸಿಬ್ಬಂದಿ ಇದೀವಿ ನಾವು. ಎಲ್ಲಿ ತುಂಬ್ತೀರಿ ಅವ್ರನ್ನ ನೀವು ಜೈಲಿಗೆ ತುಂಬಿದ್ರೆ ಅವ್ರಿಗೆ ಊಟ ಹಾಕ್ಬೇಕಲ್ಲ, ಆ ಊಟ ಹಾಕೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಅನಂತ ಸುಬ್ರಾವ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಒಂದು ದಿನಾನೂ ಇಟ್ಕೊಳ್ಳಕ್ಕಾಗಲ್ಲ ನಿಮ್ಮನ್ನ ಜೈಲಲ್ಲಿ, ಸಾರಿಗೆ ನೌಕರರನ್ನ. ಇವೆಲ್ಲವನ್ನ ಯೋಚಿಸಿ ನೀವು. ನಮ್ಮ ಅಗತ್ಯ ಇದೆ ಅಂತ ಹೇಳಿ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ, ಆದ್ರೆ ನಮ್ಮದು ಜೀವನ ಇದೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ಸಂಸಾರ ಇದೆ, ಎಲ್ಲ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ. ನೀವೇ ಟ್ಯಾಕ್ಸ್ ಹಾಕ್ತೀರಿ ಎಲ್ಲದಕ್ಕೂ.